Hey guys, I'm ready guys. I'm ready guys. I'm ready guys. How I'm looking guys. Oh. Oh. ಅದು ಬರೋದು ನೋಡ ಹಿಂಗೆ ಬರ್ತದೆ ನೋಡಿ ಹಿಂಗೆ 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 ಒಂದು ಸಿಗತ್ತೆ ಇಲ್ಲಿ ಹೋಗ್ಬೇಕು ಗ್ರೌಂಡ್ ಫ್ಲೋರಾ ಫಸ್ಟ್ ಅಲ್ಲ ಗ್ರೌಂಡ್ ಅಮ್ಮ ಜಿ ಗ್ರೌಂಡ್ ಹತ್ತೋ ಜಿ ಮತ್ತೆ Hey guys, we just got ready and what is the time now Nidhi? ಆಟೋದಲ್ಲಿ ಹೋಗೋಣ ಫಸ್ಟು ಕೇಳಬೇಕು ಎಷ್ಟು ಗೊತ್ತಿರ ಪುರಿಗೆ ಅಂತ. ಹಾಯ್ ಹಾಯ್ ಹಾಯ್. Hey guys, the tuk-tuk ride begins now. To where?
ಬ್ಯಾಕ್ ಟು ಅವರ್ ಹೋಟೆಲ್ ಬಿಕಾಸ್ ವಿ ಡೋಂಟ್ ನೋ ದ ಹೋಟೆಲ್ ನೇಮ್. ಇದು ವಾಕಿನ್ ಆಗಿ ನಾವು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಹೋಟೆಲ್ ನೇಮೇ ನೋಡೋಕೆ ಮತ್ತೆ ಹೋಗಿದ್ವಿ. ಇವಾಗ ವಿ ಹ್ಯಾವ್ ಟು ಚೆಕ್ ಇಟ್ ಟುಕ್ ಕಣ್ಣ ಎಲ್ಲಿ ನಮ್ಮನ್ನ ಎಲ್ಲಿಂದ ಪಿಕ್ ಮಾಡಿದ್ವಿ, ಹೋಟೆಲ್ ಹೆಸರೇನು ಅಂತ ಅವ್ರ ಹತ್ರ ಕೇಳ್ಕೊಂಡು ವಿ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ದಿಸ್ ಇಸ್ ಆಲ್ ದ ಸಿಚುವೇಶನ್. ಆ್ಯಂಡ್ ಅಬೌಟ್ ಯಾವುದು ಪುರಿ ಅಂತ ಹೇಳಿದ್ರೆ ಇಲ್ಲಿ ಟಿಲ್ 11 o'clock ಇಟ್ಸ್ ಓಪನ್ ಅಂತ, ಬಟ್ ಇನ್ ಗೂಗಲ್ ಇಟ್ ಸೇಸ್ ಟಿಲ್ 7 o'clock, 6 o'clock it open and 6 to 7 it has some kind of aarti or something where in common netsige allow iralla, and then again 8 to 9 they'll give the common darshana anta. But here local it's ಏನು ಹೇಳ್ತಿದ್ದಾರೆ ಅಂದರೆ till 11 o'clock you can have a darshana in temple anta. So we'll see. I will update you guys like the timings and say about everything in this vlog. Okay? Okay, this is my first vlog. Whoa, what's wrong with me? ನಾನು ಫೋನ್ ಇಡೀ ರೆಕಾರ್ಡಿಂಗ್ ಎಲ್ಲ ಕ್ಯಾಮ್ರಾ ಮುಚ್ಚಿಟ್ಕೊಂಡು ಮಾಡಿದ್ದೀನಿ. ಸೊ ಹಂಗಾಗಿ ಆ ಥರ ಬ್ಲ್ಯಾಕ್ಡ್ ಔಟ್ ಆಗಿದೆ. ಏನು ಮಾಡೋದು, ಬಿಗಿನರ್ಸ್ ಫಾಲ್ಟ್. ಸೊ ಒಂದಾನೊಂದು ಕಾಲದಲ್ಲಿ ಒಡಿಸ್ಸಾದಲ್ಲಿ ಒಬ್ಬ ಶಕ್ತಿಶಾಲಿ ರಾಜ, ಇವನು ಒಡಿಸ್ಸಾ ಅಲ್ಲ ಅವತಿ ರಾಜ, ಇಂದ್ರಧ್ವಜನಿದ್ದಾನೆ. ಸೊ ಅವನಿಗೆ ಕನ್ಸಲ್ಲಿ ದೇವರು ಬಂದುಬಿಟ್ಟು ನನಗೋಸ್ಕರ ನೀನೊಂದು ಭವ್ಯವಾದ ದೇವಸ್ಥಾನ ನಿರ್ಮಿಸಬೇಕು ಅಂತ ಹೇಳ್ತಾರೆ. ಈ ಇಂದ್ರಧ್ವಜ ಏನಿರ್ತಾನೆ ಅವ್ನು ತುಂಬ ದೇವ್ರ ಬಗ್ಗೆ ಭಕ್ತಿನ ಹೊಂದಿರ್ತಾನೆ. ದೇವ್ರು ಹೇಳ್ತಾರೆ ಈ ಒಡಿಸ್ಸಾ ಏನಿದೆ ನದಿ, ಅಲ್ಲಿ ಒಂದು ದೊಡ್ಡದೊಂದು ದಿಮ್ಮಿ ಬರುತ್ತೆ, ಮರದ ದಿಮ್ಮಿ. ಸೊ ಅದರಿಂದ ನೀನು ನನಗೆ ದೇವಸ್ಥಾನನ ಕಟ್ಟಿಸ್ಬೇಕು ಅಂತ. ಅದನ್ನು ಎಷ್ಟು ಭಾರ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಜನ ಟ್ರೈ ಮಾಡಿದ್ರು ತರೋಕ್ಕಾಗ್ತಿರಲ್ಲ. ತುಂಬ ಕಷ್ಟಪಟ್ಟು ಅದನ್ನು ಅರಮನೆಗೆ ತಂದುಬಿಟ್ಟು ಇನ್ನೇನು ಅದನ್ನು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಶಿಲ್ಪಿಗಳನ್ನೆಲ್ಲ ಕರೆಸಿದಾಗ ಯಾವುದೇ ಒಂದು ಅವ್ರ ಹತ್ರ ಇರೋ ಅಸ್ತ್ರ ಯೂಸ್ ಮಾಡಿ ಅದನ್ನು ಕೆತ್ತನೆ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆಗ್ತಾನೇ ಇರಲ್ಲ. ಸೊ ಮತ್ತೆ ದೇವರು ಕನಸಲ್ಲಿ ಬಂದುಬಿಟ್ಟು ನಿಂಗೆ ವಿಶ್ವಕರ್ಮನ ಪೂಜಿಸು, ಆವಾಗ ನಿನಗೆ ಈ ಕೆತ್ತನೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ಸಲ್ಲಿ ಬಂದು ಹೇಳಿದಾಗ ಅವನು ಅದನ್ನು ವಿಶ್ವಕರ್ಮನ ಪೂಜಿಸ್ತಾನೆ. ಆವಾಗ ವಿಶ್ವಕರ್ಮ ಒಂದು ಶಿಲ್ಪಿಯ ರೂಪದಲ್ಲಿ ಬಂದು ನಾನು ನಿನಗೆ ಈ ದೇವಸ್ಥಾನ ಮಾಡಿಕೊಡ್ತೀನಿ, ಆದರೆ ನೀನು 20 ದಿನಗಳ ಕಾಲ ಬಾಗಿಲನ್ನು ತೆಗಿಬಾರ್ದು ದೇವಸ್ಥಾನದ್ದು, ನಾನು ಒಬ್ಬನೇ ಹೋಗ್ಬಿಟ್ಟು ಮಾಡಿ 20 ದಿನ ಆದಮೇಲೆ ನಾನು ಹೊರಗಡೆ ಬರ್ತೀನಿ, ಆವಾಗ ಮಾತ್ರ ನಿನಗೆ ದೇವ್ರ ದರ್ಶನ ಸಿಗೋದು ಅಂತ ಹೇಳಿ ಹೋಗ್ತಾನೆ. ಇವನು ಒಪ್ಕೋತಾನೆ ರಾಜ. ಸೊ ಅವನು ಹೋಗಿ 15 ದಿನದ ತನಕ ಇವ್ರು ನೋಡ್ತಾರೆ. ಅವನಿನ್ನ ಹೊರಗಡೆ ಬರ್ದಿರೋದು ನೋಡ್ಬಿಟ್ಟು ಅವ್ನು ಊಟ ತಿಂಡಿ ಏನೂ ಅಲ್ಲಿರಲ್ಲ ಅಲ್ಲ. ಹಾಗಾಗಿ ರಾಣಿ ಹೆದರ್ಕೊಂಬಿಟ್ಟು ಅವರೆಲ್ಲರೂ ವಯಸ್ಸಾಗಿದೆ ಅಲ್ಲೇ ಸತ್ತೋದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ರಾಜಂಗೆ ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟು ಡೋರ್ನ ಓಪನ್ ಮಾಡಿಸ್ತಾರೆ. ಸೊ ಆವಾಗ ವಿಶ್ವಕರ್ಮ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಮಾಯ ಆಗಿಬಿಡ್ತಾನೆ. ದೇವಸ್ಥಾನದ ಏನು ಮೂರ್ತಿಗಳು ಕೆತ್ತನೆ ಆಗಿರುತ್ತೆ ಅದು ಅರ್ಧಂಬರ್ಧಂ ಆಗಿರುತ್ತೆ. ಸೊ ಅಲ್ಲಿಗೆ ಅದೇ ಥರ ಮೂರ್ತಿನೇ ಇವಾಗಲೂ ಇರೋದು, ಅದನ್ನು ಕಂಪ್ಲೀಟಾಗಿ ಕೆತ್ತನೆ ಮುಗ್ದಿಲ್ಲ. ಸೊ ನೀವು ಹಾಗಾಗಿ ನೋಡ್ಬೋದು ಕೈ ಎಲ್ಲ ಅರ್ಧ ಅರ್ಧ ಆಗಿದೆ ಎಲ್ಲ ದೇವ್ರದ್ದು. ಸೊ ಅದು ಇದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿ. ಪುರಿ ಜಗನ್ನಾಥನ ಹಾರ್ಟ್ ಆಫ್ ಗಾಡ್ ಅಂತಾರೆ. ಯಾಕಂತ ಹೇಳಿದ್ರೆ ಏನು ಇದು ಸೌದೆ ಅಂದರೆ ಕಟ್ಟಿಗೆಲಾಗಿರೋವಂಥ ದೇವ್ರ ವಿಗ್ರಹ ಇದ್ರೂ ಅದ್ರ ಒಳಗಡೆ ಇರೋದು ನಿಜವಾದ ಕೃಷ್ಣನ ಹೃದಯ ಇವಾಗಲೂ ಬಡಿಯುತ್ತಂತೆ. ವರ್ಷಕ್ಕೆ ಒಂದ್ಸಲ ಹೋಗ್ಬಿಟ್ಟು ಡಾಕ್ಟರ್ ಅದನ್ನು ಚೆಕಪ್ ಮಾಡಿ ಕೂಡ ಬರ್ತಾರಂತೆ, ಅಂದರೆ ಹೆಲ್ದಿ ಆಗಿದೆಯಾ ಹೃದಯ ಅಂತ. ಸೊ ಅಲ್ಲಿರೋದು ನಿಜವಾದ ಕೃಷ್ಣನ ಹೃದಯ ಅಂತ. ಆ್ಯಂಡ್ ಜಗನ್ನಾಥ ಪುರಿ ಬಂದು ಒನ್ ಆಫ್ ದ ಧಾಮ್, ಅಂದರೆ 4 ಧಾಮಲ್ಲಿ ಒನ್ ಆಫ್ ದ ಧಾಮ್ ಇಸ್ ಜಗನ್ನಾಥ ಪುರಿ. ಸೊ ನೀವು ಇಲ್ಲಿಗೆ ಹೋಗಿ ಬಂದರೆ ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ ಅಂತ. ಒಂದ್ಸಲ ಪುರಿಗೆ ನೀವು ಹೋದರೆ ಸ್ವರ್ಗಕ್ಕೆ ನೀವು ಗ್ಯಾರಂಟಿಯಾಗಿ ಹೋಗ್ತೀರಾ ಅಂತ. ಎಗೇನ್ ಅಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದೆ. ವಾಪಸ್ ಬರಬೇಕಾದ್ರೆ 3rd ಮೆಟ್ಲನ್ನು ಯಾರು ತುಳಿತಾರೆ ಅವ್ರು ಡೈರೆಕ್ಟಾಗಿ ನರ್ಕಕ್ಕೆ ಹೋಗ್ತಾರೆ ಅಂತ. ಸೊ ನೀವೆಲ್ಲರೂ ಜಗನ್ನಾಥಪುರಿಗೆ ಹೋದರೆ ಬರಬೇಕಾದ್ರೆ 3ನೇ ಮೆಟ್ಟಿಲಿಗೆ ತುಳಿದನೇ ಬರಬೇಕು. ಯಾಕಂದರೆ ಯಮ ಕೇಳ್ತಾನಂತೆ, ನನ್ನ ಹತ್ರ ಬಂದವರೆಲ್ಲ ಸ್ವರ್ಗಕ್ಕೆ ಹೋದರೆ ನರ್ಕಕ್ಕೆ ಯಾರು ಹೋಗ್ತಾರೆ ಅಂತ. ಆವಾಗ ಕೃಷ್ಣ ಹೇಳ್ತಾನಂತೆ, ಯಾರು ನನ್ನ ದೇವಸ್ಥಾನಕ್ಕೆ ಬಂದು ವಾಪಸ್ ಹೋಗ್ಬೇಕಾದ್ರೆ 3ನೇ ಮೆಟ್ಟಿಲಿನ ತುಳಿತಾರೋ ಅವ್ರು ಡೈರೆಕ್ಟಾಗಿ ನರ್ಕಕ್ಕೆ ಹೋಗ್ತಾರೆ ಅಂತ. ಸೊ ಇದು ಬಂದು ಜಗನ್ನಾಥ ಸ್ಟೋರಿ.